ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವಾರದ ರೀಡಿಂಗ್ ಏನು ಬರುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದಾಗಿ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಸಮಥಿಂಗ್ ಏನೋ ಗ್ಲೋಬಲ್ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳು ಕಾಣಿಸಬಹುದು. ಎಲ್ಲೋ ವಿಚಿತ್ರವಾದಂಗೆ ರೆಕ್ಕೆ ಇರುವಂಥ ಮಗು ಹುಟ್ಟಿರುವಂಥದ್ದು ಸುದ್ದಿಲಿ ಕೇಳಬಹುದು. ಯಾರೋ ಪ್ರೆಗ್ನೆಂಟ್ ಲೇಡಿ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗುವಂಥದ್ದು ಕಾಣಿಸ್ತಾ ಇದೆ. ಯಾರೋ ಜನ್ಸ್ ಮತ್ತೆ ಪ್ರೆಗ್ನೆಂಟ್ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾವುದೋ ಮಗುನ ಯಾರೋ ನೀರಲ್ಲಿ ಬಿಟ್ಟಿರೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಫುಟ್ಬಾಲ್ ಗೇಮ್ ಫೀವರ್ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಫೈನಾನ್ಷಿಯಲಿ ಸ್ವಲ್ಪ ನೋಡಿಕೊಂಡು ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕೊತ್ತಂಬರಿ ಸೊಪ್ಪು ಗಿಡ ಥರ ಕಾಣಿಸ್ತಾ ಇದೆ, ಗೊತ್ತಿಲ್ಲ ಏನದು ಕೊತ್ತಂಬರಿ ಸೊಪ್ಪು ಅಂತ. ಸಮಥಿಂಗ್ ಏನೋ ಮಶ್ರೂಮ್ ಬೆಳೆನ ಬೆಳಿತಿರೋ ಬಿಸ್ನೆಸ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕ್ಲಾರಿಟಿ ಕೂಡ ಬರೋದ್ರಲ್ಲಿ ಇದೆ. ಸ್ವಲ್ಪ ಮನಸ್ಥಿತಿ ವೇರಿಯೇಷನಲ್ಲಿ ಹೋಗುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೂ ಗಣೇಶನ ನಿಜ ದರ್ಶನ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಮೈಂಡಿಂದ ಇನ್ನೊಬ್ಬರು ಕಂಟ್ರೋಲಲ್ಲಿ ಮೈಂಡ್ ಇಟ್ಕೊಂಡು ನಿಮಗೆ ಪ್ರಪೋಸ್ ಮಾಡ್ತಾರೆ. ಅವರು ಸ್ವಇಚ್ಛೆಯಿಂದ ನಿಮಗೆ ಪ್ರಪೋಸ್ ಮಾಡೋದಿಲ್ಲ, ಬೇರೆಯವರ ಇಷ್ಟದಿಂದ ನಿಮಗೆ ಪ್ರಪೋಸ್ ಮಾಡ್ತಾರೆ ಅಥವಾ ಬೇರೆಯವರ ಒತ್ತಾಯಕ್ಕೆ ನಿಮ್ಮನ್ನು ಪ್ರಪೋಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಅವ್ರ ಮೈಂಡಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿ ಇರೋದಿಲ್ಲ ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಕ್ಲಾರಿಟಿ ಇರೋದಿಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವಿಟಿ ಇರುವಂಥ ವ್ಯಕ್ತಿಗಳು ಒಂದಾಗ್ತಿದ್ದಾರೆ. ಐ ಮೀನ್ ಇಬ್ಬರು ನೆಗೆಟಿವ್ ಮಾಡುವಂಥ ವ್ಯಕ್ತಿಗಳು ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ಅಥವಾ ಎಂಟಿಟಿ ಅಥವಾ ದುಷ್ಟಶಕ್ತಿ ಅಥವಾ ಪ್ರೇತಬಾಧೆ ಇಲ್ಲಿ ಕಾಣಿಸ್ತಾ ಇದೆ. ಒಂದಷ್ಟು ಪ್ರೇತಬಾಧೆನ ನೋಡ್ತೀರಾ ಅಥವಾ ಆ ಥರದ್ದೇನೋ ಸಮಥಿಂಗ್ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜೊತೆಲೇ ಇದ್ದು ಯಾರು ನಿಮಗೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅಥವಾ ನಿಮ್ಮದು ಏನಾದರೂ ಚಾನಲ್ ಇದ್ದರೆ ಅದಕ್ಕೆ ತೊಂದರೆ ಮಾಡ್ತಿದ್ದಾರೆ, ಇವ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಮುಂದಿನ ಕೆಲವು ಗಂಟೆಗಳಲ್ಲಿ ಸಿಗುತ್ತೆ ಈ ರೀಡಿಂಗ್ ನೋಡಿದ ಮೇಲೆ ಅನ್ನುವಂಥದ್ದು ಇದೆ. ಆದರೆ ನೀವು ತಿಳ್ಕೊಂಡಿರೋ ಕೆಲವು ತಪ್ಪು ಅಭಿಪ್ರಾಯಗಳು ತಪ್ಪು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ಆ್ಯಕ್ಚುಲಿ ಯಾರು ಮಾಡಿರಬಹುದು ಅನ್ನುವಂಥ ಗೆಸ್ ಮಾಡಿದ್ರು, ಅವ್ರು ಮಾಡಿರಲ್ಲ. ಸೊ ನಿಮ್ಮ ರಿಲೇಟಿವ್ ಸರ್ಕಲಿಂದ ಇದಾಗಿದೆ ಅನ್ನುವಂಥ ಸತ್ಯ ನಿಮಗೆ ಗೊತ್ತಾಗತ್ತೆ. ಕಾಮಾಖ್ಯ ಬಲಿಪೀಠ ದೇವಸ್ಥಾನಕ್ಕೆ ಹೋಗಿ ಸಮಥಿಂಗ್ ಏನೋ ಬಲಿ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಯಾರೋ ಅಂದ್ಕೊಂಡಿದ್ದಾರೆ. ತಾಕತ್ತಿದ್ರೆ ಇದನ್ನು ಹೇಳು ಅಂತ. ಸೊ ನಿಮ್ಮ ತಾಕತ್ತಿಗೆ ನನ್ನ ಪ್ರಣಾಮಗಳು. ತುಂಬ ಮೂಡ್ ಸ್ವಿಂಗ್ಸಲ್ಲಿ ಇರ್ತೀರ, ಮೂಡ್ ಸ್ವಿಂಗ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾರ್ಯಾರು ಚಂದ್ರ ದರ್ಶನ ಮಾಡಿದಿರೋ ಶಮಂತಕೋಪಾಸನೆ ಕೇಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಣ್ಣ ಮಟ್ಟದಲ್ಲಿ ಹಣಗಳು ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಸ್ಮಾಲ್ ಬಿಸ್ನೆಸ್ ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಸ್ಮಾಲ್ ಬಿಸ್ನೆಸ್ಸನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥದ್ದು ಏನು ಗಿಫ್ಟ್ ಸೆಂಟರ್ ಓಪನ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಈ
ಹುಕ್ಕನ್ನೋ ಹಕ್ಕನ್ನೋ ಕುಡಿತಾರಲ್ಲ, ಹೀಗೆ ಪೈಪಲ್ಲಿ ಎಳ್ಕೊಂಡು ಈ ಥರ ಜಾಗಕ್ಕೆ ನಿಮ್ಮ ಮಕ್ಕಳು ಹೋಗ್ತಿದ್ದಾರೆ, ಎಸ್ಪೆಷಲಿ ಹೆಣ್ಮಕ್ಳು ಹೋಗ್ತಿದ್ದಾರೆ. ಜಾಗ್ರತೆ ವಹಿಸಿ, ಅಲ್ಲಿ ತುಂಬ ಅಪಾಯ ಇದೆ ಅವರಿಗೆ ಅನ್ನುವಂಥದ್ದು ಇದೆ. ಸೊ ಈ ಹುಣ್ಣಿಮೆ ಬಂದು ಮುಂದಿನ ಹುಣ್ಣಿಮೆ ಕಳೆದು ಇನ್ನೊಂದು ಹುಣ್ಣಿಮೆ ಬರೋವರೆಗೂ ಎಲ್ಲರೂ ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲರೂ ಜಾಗ್ರತೆ ವಹಿಸಿ ಅನ್ನುವಂಥದ್ದು. ಯಾರೋ ಮಗುವಿನ ಊಟದಲ್ಲಿ ಹೆಚ್ಚು ಕಮ್ಮಿ ಆಗಿ ತಲೆಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಬಾತುಕೋಳಿ ಫಾರ್ಮ್ ಕೂಡ ಮಾಡಬಹುದು, ಅಥವಾ ಕೋಳಿ ಸೆಂಟರ್ ಕೂಡ ಓಪನ್ ಮಾಡುವಂಥ ಸಾಧ್ಯತೆಗಳು ಇದೆ. ಏನೋ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಿನ್ಸಿಪಲ್ ನಿಮ್ಮ ಆಫರ್ನ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ನ್ಯಾಯದ ತೀರ್ಪಿನ ಕಡೆ ಆಗದಿರ ನ್ಯಾಯದ ಕಡೆ ತುಗ್ತಾ ಇದೆ ಅಂತ ಎಚ್ಚರಿಕೆಗೊಂಡು ನ್ಯಾಯದ ತೀರ್ಪಿಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಫಸ್ಟು ವೇರಿಯೇಷನಲ್ಲಿ ನಿಮ್ಮ ಕೋರ್ಟ್ ಕೆಲಸದ ತೀರ್ಪುಗಳು ಬರುತ್ತೆ ಅನ್ನುವಂಥದ್ದು ಇದೆ. ತುಂಬ ನೆಗೆಟಿವಿಟಿ ಇದೆ, ಹೆವಿ ಎನರ್ಜಿ ಇದೆ ಕೋರ್ಟ್ ಕೇಸಿನ ವಿಚಾರದಲ್ಲಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಸಾಕ್ಷ್ಯಾಧಾರದ ವಿಚಾರವಾಗಿ ಏನೋ ಒಂದಷ್ಟು ಮಾಹಿತಿ ಮತ್ತು ವ್ಯಕ್ತಿಯ ಚಹರೆಯ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಮಥಿಂಗ್ ಏನೋ ಈ ಥರದ್ದು ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪ್ರಯೋಗಾತ್ಮಕವಾಗಿ ಮಾಡಿರುವಂಥ ಸಂಗತಿಗಳು ಕೂಡ ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದೀಗಾಗಲೇ ಸಿಕ್ಕಿದೆ. ಸಾಮಾಜಿಕ ಜಾಲತಾಣಗಳಿಗೆ ಅದರ ಮಾಹಿತಿ ಕೊಟ್ಟಿಲ್ಲ, ಮುಚ್ಚಾಕುವಂಥ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಇದೆ. ಯಾವ ಹುಡುಕಾಟಕ್ಕಾಗಿ ಅದು ಶುರು ಆಯಿತೋ ಅದು ಸಿಕ್ಕಿದೆ ಅನ್ನುವಂಥದ್ದು ಇದೆ. ಯಾವ ವಿಚಾರವಾಗಿ ನಿಮಗೆ ಗೊತ್ತಿದೆ. ಸೊ ಅದು ಸಿಕ್ಕಿದೆ, ಅದನ್ನು ಗೋಪ್ಯವಾಗಿ ಇಡಲಾಗಿದೆ ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ. ನಿಮ್ಮ ಎಕ್ಸ್ಗಳು ವಾಪಸ್ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಈ ವಾರದಲ್ಲಿ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ಇಲ್ಲಿ 4 ಜನ ಸಬ್ಸ್ಕ್ರೈಬರ್ಸಿಗೆ ಒಂದೇ ದಿನ ಎಂಗೇಜ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅಮಾಯಕರ ಮೇಲೆ ಒಬ್ಬರು ಗುಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಹಾಗೆ ಒಂದು ಒಂಟಿ ಹೆಣ್ಣಿನ ಮೇಲೆ ಇಷ್ಟೊಂದು ಜನ ದೌರ್ಜನ್ಯ ಮಾಡ್ತಾ ಇರುವಂಥದ್ದು ಅಥವಾ ಇಷ್ಟ ದುಷ್ಟು ಶಕ್ತಿಗಳನ್ನು ಕಳಿಸ್ತಾ ಇರುವಂಥದ್ದು ಇದೆಲ್ಲ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅವರ ಪ್ರಯೋಗಾತ್ಮಕವಾಗಿ ಏನು ಮಾಡಿದ್ರು, ಈ 2 ಅಮಾವಾಸ್ಯೆಗಳಿಂದ ನಡೆದಿರುವಂಥ ಒಂದು ಭಯಾನಕ ಭೀಭತ್ಸ್ಯ ಕೃತ್ಯಗಳು ಏನಿದೆ, ಇದು ರೆಕಾರ್ಡ್ ಆಗಿದ್ದಾವೆ, ಇದು ಬರ್ತವೆ ಹೊರಗೆ ಅನ್ನುವಂಥದ್ದು ಇದೆ. ಮನುಷ್ಯ ಧರ್ಮ ಮರ್ತಿರೋರ ಹತ್ರ ಏನು ಮಾತಾಡಿದ್ರು ವ್ಯರ್ಥ ಅನ್ನುವಂಥ ಕಾರಣಕ್ಕೆ ಕೆಲವರು ಮೌನವಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮತಾಂಧರ ಬಗ್ಗೆ ಮಾತಾಡದಿದ್ರೆ ಮೇಲು, ಯಾಕೆಂದರೆ ಅವರು ಮನುಷ್ಯ ಧರ್ಮನೇ ಮರ್ತೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಕೆಲವರಿಗೆ ವಿಶೇಷವಾದಂಥ ಪ್ರೀತಿಯ ಆಫರ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ತಾಯಿ ಮದುವೆಗೆ ಒಪ್ತಾ ಇಲ್ಲ ಅಂದರೆ ಮದುವೆಗೆ ಒಪ್ಪುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾರೋ ಏಜ್ ಫ್ಯಾಕ್ಟರ್ನ ಮರೆತು ಮ್ಯಾರೇಜ್ ಆಗ್ತಾರೆ, ಅಂದರೆ ಏಜ್ ಡಿಸ್ಟೆನ್ಸ್ ಅಥವಾ ಡಿಫ್ರೆನ್ಸ್ ಇದ್ದರೂ ಕೂಡ ಮ್ಯಾರೇಜ್ ಆಗ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ನಿಮ್ಮ ಸೌಂದರ್ಯ ಹೆಚ್ಚಾಗತ್ತೆ, ನಿಮ್ಮ ಲವಿಂಗ್ ಪರ್ಸನ್, ಕೇರಿಂಗ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ.
ಸಾಕಷ್ಟು ವಿಚಾರಗಳಲ್ಲಿ ಮುಂಜಾಗ್ರತೆ ವಹಿಸಿದ್ರು ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಅಂತ ಏನು ಅಂದ್ಕೊಂಡಿದ್ರಿ, ಆ ಸಮಸ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಗ್ರೂಪಿಸಮ್ ನಡೀತಾ ಇದೆ, ಸಾಕಷ್ಟು ಗುಂಪುಗಳು ಅಲ್ಲಲ್ಲೇ ತಯಾರಾಗ್ತಾ ಇದ್ದಾವೆ. ಇಂಥ ಗುಂಪುಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೇಕು, ಹೆಚ್ಚು ಜನರಿಗೆ ಜಾಗೃತಿ ವಹಿಸಬೇಕು ಅನ್ನುವಂಥದ್ದು ಇದೆ. ಕಳ್ಳಕಾಕರ ಕಾಟಗಳು ಜಾಸ್ತಿ ಆಗ್ತಾ ಇದೆ, ಇದನ್ನು ಹೆಚ್ಚು ನಿಗ್ರಹದಲ್ಲಿ ಇಡಬೇಕು ಅನ್ನುವಂಥದ್ದು ಇದೆ. ದೊಡ್ಡ ದೊಡ್ಡ ರಾಜಕೀಯ ತಲೆಗಳು ಉರುಳುವಂಥ ಸಮಯ ಹತ್ತಿರದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅಂದರೆ ದೊಡ್ಡ ದೊಡ್ಡ ತಲೆ ಅಂದರೆ ಅವ್ರಿಗೆ ವಯಸ್ಸಾಯಿತು ಅಂತ ಅರ್ಥ ಅಲ್ವಾ. ಸೊ ಆ ಥರದ್ದು ಕೂಡ ಇದೆ. ಈ ವಾರ ಅನ್ನೋದಕ್ಕಿಂತ ಮೇ ಬಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಷ್ಟರಲ್ಲಿ ಈ ಬೆಳವಣಿಗೆಗಳನ್ನ ನಾವು ನೋಡಬಹುದು ಅನ್ನುವಂಥದ್ದು ಇದೆ. ಹೆಚ್ಚಿನ ಮಳೆ, ಹೆಚ್ಚಿನ ಬಿಸಿಲು, ಹೆಚ್ಚಿನ ಗಾಳಿ ಒಟ್ಟೊಟ್ಟಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಬಿರುಗಾಳಿ, ಬಿಸಿಲಲ್ಲಿ ಬಿರುಗಾಳಿ ಸಹಿತ ಮಳೆ ಬರುತ್ತೆ ಅಂತ ಎಲ್ಲೋ ಅದು ಕೂಡ ದಾಖಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮುದ್ರದ ನೀರು ಆವಿಯಾಗುತ್ತೋ ಉಕ್ಕರಿಯುತ್ತೋ ಗೊತ್ತಿಲ್ಲ, ಆ ಥರ ಆಗಿ ಮರಳುಗಾಡಲ್ಲಿ ಸಮುದ್ರ ಉಕ್ಕಿ ಹರಿಯುತ್ತೆ. ಮರಳುಗಾಡು ಸಮುದ್ರ ಆಗುತ್ತೆ, ಸಮುದ್ರ ಮರಳುಗಾಡು ಥರ ಆಗತ್ತೆ ಅನ್ನುವಂಥದ್ದು ಇದೆ. ಐ ಮೀನ್ ಮಥುರಾ ಎಲ್ಲ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಮತ್ತೆ ಅನ್ನಿಸ್ತಾ ಇದೆ. ಯಾರೋ ಫ್ಲವರ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಆಗುತ್ತಾ ಅಂತ ಅಂದ್ಕೊಂಡಿದ್ದಾರೆ, ಆಗತ್ತೆ ಎನ್ನುವಂಥದ್ದು ಇದೆ. ಇಬ್ಬರು ಫೀಮೇಲ್ ಪರ್ಸನ್, ಇಬ್ಬರು ಮೇಲ್ ಪರ್ಸನ್ ಮಕ್ಕಳನ್ನ ಕದ್ಕೊಂಡು ಹೋಗುವಂಥ ದೃಶ್ಯ ಕಾಣಿಸ್ತಾ ಇದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಕರ್ಕೊಂಡು ಹೋಗಿ ಅವರ ಕತ್ತಿಗೆ ಏನೋ ಹಿಚುಕಿ ಸಮಸ್ಯೆ ಮಾಡ್ತಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಮುಸ್ಕು ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವರು ಲವ್ ಮಾಡೋ ಥರ ಟ್ರ್ಯಾಪ್ ಮಾಡ್ತಾ ಇರೋದು ಕೂಡ ಇಲ್ಲಿ ಕಾಣಿಸ್ತಿದೆ. ಅಂದಾಜು 9ರಿಂದ 12 ವರ್ಷದ ಹೆಣ್ಮಕ್ಳು ಕಾಣಿಸ್ತಿದ್ದಾರೆ. ಅಂಥ ದೊಡ್ಡ ಏಜಿನ ಮಕ್ಕಳಲ್ಲ, ಪುಟಾಣಿ ಮಕ್ಕಳು ಅಲ್ಲ, ಸೊ ಮಕ್ಕಳು ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ. ನಿಮ್ಮ ಬ್ಲಾಕ್ ಮಾಡಿರುವಂಥ ಪರ್ಸನ್ ನಿಮಗೆ ಫೋನ್ ಕಾಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ, ಮೆಸೇಜ್ ಮಾಡುವಂಥ ಸಾಧ್ಯತೆ ಇದೆ. ನಿಮಗೆ ಬರಬೇಕಾಗಿರೋ ಅಮೌಂಟ್ ಬಂದಿಲ್ಲ, ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದೆ ಅಂದರೆ ಅದು ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಯಾರೋ ಹೀಲಿಂಗ್ ಹಾಕಿಸ್ದೆ, ಅದರ ಪ್ರಭಾವ ಏನು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡಿರೋರಿಗೆ, ಸೊ ಯಾರ ಹತ್ರ ಹಾಕ್ಸಿದಿರೋ ಗೊತ್ತಿಲ್ಲ, ಬಟ್ ಇಲ್ಲಿ ಹಾಕ್ಸಿರೋರು ಯಾವತ್ತೂ ಭಯಪಡುವಂಥ ಅಗತ್ಯ ಇಲ್ಲ. ನಿಮಗೆ ನಿಮ್ಮ ರಿಸಲ್ಟ್ ಸಿಗ್ತಾ ಇದೆ, ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಟ್ಟಿಗೆ ಅಣ್ಣ ತಮ್ಮ ಇಬ್ಬರ ಮದುವೆ ಕೂಡ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ 2 ವಿವಾಹಗಳು ಒಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಪೆಟ್ಟನ್ನು ತೊಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಅಂದರೆ ನಾಯಿನ ಕರ್ಕೊಂಬಂದು ಸಾಕ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಕುರಿ, ಕರು, ಮೇಕೆ ಎಲ್ಲ ಕಾಣಿಸ್ತಾ ಇದೆ. ಫಾರ್ಮ್ ಹೌಸ್ ಕೂಡ ಮಾಡಬಹುದು. ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಾರೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಹೆಚ್ಚು ಓದೋದ್ರ ಕಡೆ ಗಮನನ ಕೊಡಬೇಕು. ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಟೊಂಕ ಕಟ್ಟಿ ನಿಂತಿದ್ದೀರೋ, ಸೊ ಗಂಡು ಮಕ್ಕಳ ರಕ್ಷಣೆ ಕೂಡ ಮಾಡಿ. ಕೆಲವು ಗಂಡು ಮಕ್ಕಳ ಮೇಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ವಿಶೇಷವಾದಂಥ ಕರ್ತವ್ಯ ಪ್ರಜ್ಞೆ ಜಾಗೃತ ಆಗ್ತಾ ಇದ್ದಂಗೆ ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ಯಶಸ್ಸು ಮತ್ತು ಸೌಕರ್ಯಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಭಯ ಬೇಡ ಅಂತ.
ಸಾಕಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ಸಮುದ್ರಯಾನಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಅನ್ನುವಂಥದ್ದು ಇದೆ. ಕೆಲವರ ವಿಚಾರಧಾರೆಗಳು ಕೆಲವರಿಗೆ ಇಷ್ಟ ಆಗದಿರ ಯುದ್ಧಕ್ಕೆ ಸನ್ನದ್ಧ ಆಗುವಂಥ ಸಾಧ್ಯತೆ ಇದೆ. ಬಟ್ ಆ ಯುದ್ಧಕ್ಕೆ ಸನ್ನದ್ಧ ಆಗುವಂಥ ಸಮಯದಲ್ಲಿ ಯಾರು ಗೆಲ್ಲೋಲ್ಲ, ಯಾರು ಸೋಲಲ್ಲ, ಇಡೀ ಸಮಸ್ಯೆಗಳ ಆಗರ ಆಗತ್ತೆ ಜಗತ್ತು ಅನ್ನುವಂಥದ್ದು ಇದೆ. ಹಾಗಾಗಿ ಯಾರು ಯಾರ ಮೇಲೂ ಯುದ್ಧ ಮಾಡದಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಆಯುಸ್ ಮುಗ್ದಿರೋರು ಯಾರಿಗೂ ಕೂಡ ಅಂದರೆ ಅಲ್ಪಾಯುಷಿ ಅಥವಾ ಅಪಮೃತ್ಯು ಯಾರಿಗೂ ಬರದೇ ಇರೋ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಇದೆ. ರಾಯರ ಆರಾಧನೆಯಿಂದ ಸಾಕಷ್ಟು ಒಳಿತಾಗಿದೆ, ಇನ್ನು ಮುಂದೇನೂ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಪ್ರಶ್ನೆ ಇದೆ ಇಲ್ಲಿ. ಸೊ ನನ್ನ ದೇಹದಲ್ಲಿ ದುಷ್ಟಶಕ್ತಿ ಇದೆ ತುಂಬ ವರ್ಷಗಳಿಂದ, ಮೇ ಬಿ ನಾನು ಹುಟ್ಟಾಗಿಂದ ಇದೆಯೇನು, ಅದು ಯಾವಾಗ ಅಂತ್ಯ ಆಗತ್ತೆ, ಅದಕ್ಕೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ, ಅದು ಅನ್ಯ ಧರ್ಮದ ದುಷ್ಟಶಕ್ತಿ, ಅದು ಯಾವಾಗ ಇಲ್ಲ ಆಗತ್ತೆ, ಇದರಿಂದ ನನಗೆ ಬಿಡುಗಡೆ ಹೇಗೆ ಅಂತ ಯಾರೋ ಕೇಳ್ತಿದ್ದಾರೆ. ಸಮಯ ಸಾಂದರ್ಭಿಕವಾಗಿ ಪ್ರಶ್ನೆ ಕೇಳಿರೋದ್ರಿಂದ ಈ ಸಮಯ ಇಲ್ಲಿ ಉತ್ತರ ಕೊಡೋದು ಕಷ್ಟ ಇದೆ. ಆದರೂ ಕೂಡ ಪ್ರಶ್ನೆ ಕೇಳಿದ್ದಕ್ಕೋಸ್ಕರ ಹೇಳೋದಾದರೆ, ಮುಂದಿನ 68 ಗಂಟೆಗಳಿಂದ 64 ದಿನಗಳ ಒಳಗೆ ಅದಕ್ಕೆ ಒಂದು ಬಹಿಷ್ಕಾರ ಅಥವಾ ಬಹಿಷ್ಕರಣ ಅನ್ನುವಂಥ ಒಂದು ಕ್ರಿಯೆ ಜಾರಿಯಾಗತ್ತೆ. ಜಾರಿಯಾದಂಥ ಸಂದರ್ಭ ಕಳೆದು 34 ದಿನ ಅಥವಾ 34 ಗಂಟೆಗಳ ನಂತರ ಅದು ಪ್ರಕೃತಿಲಿ ಲೀನ ಆಗತ್ತೆ. ಯಾಕೆ ಅಂದರೆ ಅದು ಸಾಕಷ್ಟು ದುಷ್ಟಶಕ್ತಿ ಆಗಿದೆ, ಅದನ್ನು ನಾಶಪಡಿಸೋದು ಕಷ್ಟ ಇದೆ. ಹಾಗಾಗಿ ಪಂಚಭೂತಗಳಿಂದ ಆಗಿರುವಂಥದ್ದನ್ನು ಒಂದೊಂದೇ ಪಂಚಭೂತಗಳಿಂದ ಬೇರ್ಪಡಿಸಿ ಅದನ್ನು ಇಲ್ಲ ಅನಿಸುವಂಥ ಮಹತ್ ಕಾರ್ಯಕ್ಕೆ ಈಗಾಗಲೇ ಯೋಗಿಗಳು, ಮಹಾನ್ ಯೋಗಿಗಳು, ಸಾಧಕರು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಥರದ್ದು ಎಲ್ಲೆಲ್ಲಿ ದುಷ್ಟಶಕ್ತಿ ಇದೆಯೋ, ಯಾರ್ಯಾರು ಬಾಧಿತರಿದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಆಗಲಿ ಅನ್ನುವಂಥ ಲೋಕೋದ್ಧಾರಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ರಹಸ್ಯವಾಗಿ. ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಅವ್ರು ರಹಸ್ಯವಾಗಿ ಮಾಡ್ತಾಯಿದ್ರು, ಇಲ್ಲಿ ಬಂತು ನಾ ಹೇಳಿಬಿಟ್ಟೆ, ಸಾರಿ ಹೇಳಿದೆ. ಯಾರಾದರೂ ಕೋಪ ಮಾಡಿಕೊಂಡ್ರೆ ನಂಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ, ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾಗತ್ತಲ್ವ, ನಂಗೆ ಹೇಳ್ಬೇಕಾರೆ ಅನ್ನಿಸ್ಲಿಲ್ಲ, ಹೇಳಿದ್ಮೇಲೆ. ಸೊ ಗುರುಭ್ಯೋ ನಮಃ. ಗುರುಗಳೇ, ತಪ್ಪಾಯಿತು, ಕ್ಷಮಿಸಿ. ಜೊತೆಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ, ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತಿದ್ದೀರಾ. ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಆ ಕಡೆ ಈ ಕಡೆ ಅಳ್ಳಾಡಿಸಿ ಮತ್ತೆ ನ್ಯಾಯದ ತಕ್ಕಡಿ ಸರಿಯಾಗಿ ತೂಗುತ್ತೆ ಅನ್ನುವಂಥದ್ದು ಇದೆ. ಭಕ್ತಿಗೆ ಜಯ ಖಂಡಿತವಾಗೂ ಆಗತ್ತೆ. ಸಾಕಷ್ಟು ಯಶಸ್ಸನ್ನು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಆತ್ಮಾಹುತಿ, ದಾಳಿ, ಬಾಂಬ್ ಘಟಕ ಶೋಧಿಸ್ತಾ ಇದ್ದಾರೆ. ಅದು ಸಿಕ್ಕಾಕ್ಕೊಳ್ಳುತ್ತೆ. ಸಿಕ್ಕಾಕ್ಕೊಂಡಿದ್ದ ತಕ್ಷಣ ಎಲ್ಲ ಮುಖಗಳು ಹೊರಗೆ ಬರುತ್ತೆ. ದೇಶದ ಅವಿಭಾಜ್ಯ ಅಂಗ ದೇಶಕ್ಕೆ ವಾಪಸ್ ಆಗತ್ತೆ, ಸತ್ಯ ಅಂತಿದ್ದಾರೆ ಇಲ್ಲಿ. ಜೊತೆಗೆ ಮಾರ್ಕೆಟಿಗೆ ಹೋದಾಗ ಏನೋ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಜನರಿಗೆ, ಅದನ್ನು ನೋಡಿ ಸರಿಪಡಿಸಿ ಅನ್ನುವಂಥದ್ದು ಇದೆ. ಮಾರ್ಕೆಟ್ ಅಂದರೆ ಬೆಂಗಳೂರು ಮಾರ್ಕೆಟ್ ಒಂದೇ ಅಲ್ಲ, ನಿಮ್ಮ ಜಾಗ ಅಥವಾ ಸ್ಥಳ ಎಲ್ಲಿದೆ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಗಮನನ ಹರಿಸಿ ಅಲ್ಲಿ ಯಾರಿಗೂ ಏನು ತೊಂದರೆ ಆಗದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ.
ಸುಲಭವಾದಂಥ ಮಾರ್ಗ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮದ ಹಾದಿ ಮನುಷ್ಯ ಧರ್ಮದ ಹಾದಿ. ಸೊ ಎಲ್ಲ ಧರ್ಮಗಳು ಹೇಳೋದು ಒಂದೇ, ಮನುಷ್ಯರು ಮನುಷ್ಯರಾಗಿ ಬದುಕಿ, ರಾಕ್ಷಸರ ಥರ ಬದುಕಬೇಡಿ ಅಂತ. ಸೊ ಆ ಥರ ಬದುಕಿ ಎನ್ನುವಂಥದ್ದು ಇದೆ. ಒಂದು ಮುಗ್ಧ ಹೆಣ್ಣು ಮಗಳ ಇಡೀ ಅರ್ಧ ಆಯಸ್ಸು, ಒಂದು ಹೆಣ್ಣುಮಗಳು ಅಂತ ಅಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ವಿವಾಹ ಇಲ್ದಿರ ಬರೀ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ವಾಮಾಚಾರ ಅಥವಾ ಪೂರ್ವಾರ್ಜಿತ ಕರ್ಮ ಅಥವಾ ಏನಾದರೂ ಒಂದು ಹೆಸರು ಕೊಟ್ಕೊಂಡು ಇಡೀ ಅರ್ಧರ್ಧ ಜೀವನ ಆಯಸ್ಸೇ ಹಾಳಾಗಿ ಹೋಗಿದೆ. ಬದುಕಬೇಕು ಅನ್ನುವಂಥ ಆಸೆನೂ ಇಲ್ಲ, ಸಾಧಿಸ್ಬೇಕು ಅನ್ನುವಂಥ ಛಲನೂ ಇಲ್ಲ. ಸೊ ಸಾಯೋದಕ್ಕೆ ಧೈರ್ಯನೂ ಇಲ್ದಿರ ಇರುವಂಥ ಎಷ್ಟೋ ಸಿಂಗಲ್ಸ್ ಯಾರಿದ್ದೀರಾ. ಹಣಕಾಸಿನ ತೊಂದರೆ ಏನಿದೆ ಅದು ತೊಂದರೆ ಇಲ್ಲ, ನಿಮಗೀಗಾಗಲೇ ಸಾಕಷ್ಟು ಹಣ ಬರಬೇಕಿತ್ತು, ಬಂದಿಲ್ಲ, ಬರ್ದಿರೋ ಹಾಗೆ ತಡೆದಿದ್ದಾರೆ. ಒಂದೇ ಸತಿಗೆ ಇಷ್ಟು ವರ್ಷಗಳು ನಿಮಗೆ ಏನು ಏಜು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಸಫರ್ ಮಾಡಿರೋದು ನಿಜಾನೇ ಆದರೆ, ಅಥವಾ ನೀವು ಸಿಂಗಲ್ ಲೈಫಲ್ಲಿ ಇರೋದು ಅಥವಾ ಮ್ಯಾರಿಡ್ ಲೈಫ್ ಅಂತ ಅಲ್ಲ, ಬರೀ ಸಿಂಗಲ್ ಲೈಫ್, ಸಿಂಗಲ್ಸ್ 40 ಆದರೂ 40+ ಆದರೂ 30+ ಈಗಿಲ್ಲ, ಓನ್ಲಿ 40+ ಆಗಿರೋರು, ಸಫರ್ ಮಾಡ್ತಾ ಇರೋರಿಗೆ ಮಾತ್ರ. ಸೊ ಈವನ್ 39 ಕೂಡ ಓಕೆ, ನಂದು 39 ಅಂತ ಇದ್ದಾರೆ ಯಾರೋ. ಸೊ ಎಲ್ರಿಗೂ ಕೂಡ ನೀವಿಷ್ಟು ವರ್ಷದ ಅದೃಷ್ಟನ ಏನು ತಡೆ ಹಿಡ್ದಿದ್ರು, ಬದುಕನ್ನು ಏನು ತಡೆ ಹಿಡ್ದಿದ್ರು, ಅಥವಾ ಜೀವನನ ಏನು ತಡೆ ಹಿಡ್ದಿದ್ರು, ಆಯಸ್ಸಿನ ಮೇಲೆ ಹೊಡೆತ ಏನು ಕೊಟ್ಟಿದ್ರು, ಅದೃಷ್ಟದ ಮೇಲೆ ಹೊಡೆತ ಏನು ಕೊಟ್ಟಿದ್ರು, ಅಥವಾ ಸಾಮಾಜಿಕ ಜೀವನ, ನಿಮ್ಮ ವೈಯಕ್ತಿಕ ಜೀವನ, ಎರಡರ ಮೇಲೂ ಏನು ತೊಂದರೆ ಮಾಡಿದರು, ಏನು ಅಪಾಯ ಇತ್ತು, ತೂಗ್ತಾ ಇತ್ತು. ಅಪಾಯ ಇದ್ದಿದ್ದೇನೆ ಅವ್ರು ಮಾಡ್ತಾನೆ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಹಣಕಾಸಿನ ವಿಚಾರ, ವೈವಾಹಿಕ ಜೀವನ, ದಾಂಪತ್ಯ ಜೀವನ, ಮದುವೆ ಆಗದೇ ಇರೋ ಹಾಗೆ ಮಾಡಿದಂಥ ವಿಚಾರ, ನಿಮ್ಮ ವಿದ್ಯೆಗೆ ತೊಂದರೆ ಮಾಡಿದಂಥ ವಿಚಾರ, ಇದೆಲ್ಲವೂ ಕೂಡ ಪೂರ್ವಾರ್ಜಿತ ಕರ್ಮ ಅಂತ ಅನುಭವಿಸ್ಕೊಂಡು ಬಂದಿದ್ದೀರ. ಬಂದಂಥ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿದ್ದೀರಾ, ಸ್ಟಿಲ್ ಎದುರಿಸ್ತಾ ಇದ್ದೀರಾ. ನಿಮಗೆ ಆ ಭಗವಂತ ಪ್ರಸನ್ನನಾಗಿದ್ದಾನೆ ಅಂತ ತಿಳಿಸ್ತೀನಿ. ನೀವು ಕಳ್ಕೊಂಡಿರುವಂಥ ಅಷ್ಟು ಆಯಸ್ಸನ್ನಂತೂ ತಂದುಕೊಡೋದಕ್ಕಾಗೋದಿಲ್ಲ, ಆದರೆ ಬದುಕನ್ನು, ಅದೃಷ್ಟನ, ಯಶಸ್ಸನ್ನು, ಒಳಿತನ್ನು, ಸಂಗಾತಿನ ತಂದು ಕೊಡುವಂಥ ಜವಾಬ್ದಾರಿನ ಭಗವಂತ ತಗೊಂಡಿದ್ದಾನೆ. ಅದಕ್ಕೆ ಯಶಸ್ವಿ ಭವ ಆಗಲಿ, ಎಲ್ಲರಿಗೂ ಪ್ರಾರ್ಥನೆ ತಲುಪಿದೆ ನನಗೆ, ಅದನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಸ್ಟಿಲ್ 40+ ಆದರೂ ಕೂಡ ಯಾರು ಮ್ಯಾರೇಜ್ ಆಕಾಂಕ್ಷಿಯಾಗಿದ್ದೀರಾ ಎಲ್ರಿಗೂ ವಿವಾಹ ಆಗೇ ಆಗುತ್ತೆ, ಇದು ಸತ್ಯ. ಎಷ್ಟು ದಿವಸದಲ್ಲಾಗುತ್ತೆ, ಇನ್ನು ಎಷ್ಟು ಕಾಯಬೇಕು ಅಂತ ಯಾರ್ದೋ ಡ್ರಾಮಾ ಇದೆ ಇಲ್ಲಿ. ಅನ್ನ ಆಗೋವರೆಗೂ ಇದ್ದು ಅಲ್ಲ, ಅಡುಗೆ ಆಗೋವರೆಗೂ ಇದ್ದು ಆರೋವರೆಗೂ ಇರಲಿಲ್ವಂತೆ, ಹಂಗಾಯಿತು ಕತೆ. ಭಗವಂತ ಇಲ್ಲಿ ಹೇಳ್ತಿದ್ದಾನೆ ಅಂದರೆ ವೆಯ್ಟ್ ಮಾಡಿ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ, ಏನೋ ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಬ್ಬ ಸ್ಟಾರ್ ಆಗಿ ಕೂಡ ನೀವು ಬದಲಾಗಬಹುದು, ಸ್ಟಾರ್ಡಮ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ನಾಗದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಒಂದು ನಾಗಗಳ ಸಿನಿಮಾ ಬರುತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ ನನಗೆ. ಸೊ ಇದು ಸಿನಿಮಾ ಸೂಪರ್ ಹಿಟ್ ಆಗುತ್ತಾ ಅಂತ ಯಾರೋ ಕೇಳ್ತಿದ್ದಾರೆ. ಸರಿಯಾದ ರೀತಿಯಲ್ಲಿ ತಂತ್ರಜ್ಞಾನದಿಂದ ಮಾಡಿ ಹಿಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಆಮಂತ್ರಣ ಪತ್ರ ಮೊದಲು ನಿಮಗೆ ಅಂತಿದ್ದಾರೆ. ನನಗೆ ಭಯ ಹಾವಂದರೆ, ಆದರೂ ರಿಂಗೆಲ್ಲ ಹಾಕೊಂಡಿದ್ದೀನಿ. ಸೊ ಎಸ್, ಚೆನ್ನಾಗಿದೆ ಈ ವಾರ, ಎಂಜಾಯ್ ಮಾಡಿ. ಈ ವಾರ ಅಂತಲ್ಲ, ಇನ್ಮೇಲೆ ಚೆನ್ನಾಗಿದೆ. ಯಾರು ಫೈನಾನ್ಷಿಯಲಿ ಸ್ಟಕ್ ಆಗಿದ್ದೀರಾ, ನಥಿಂಗ್ ಟು ವರಿ. ಸೊ ಕೆಲವರು ಪ್ರಯೋಗದಿಂದ ಸ್ಟಕ್ ಆಗಿದೆ. ಈಗ ಹೇಗಿದೆ ಕಲಿಗಾಲ ಅಂದರೆ, ಎಲ್ಲ ಥರದ ಪ್ರಯೋಗಗಳು 5 ನಿಮಿಷದಲ್ಲಿ ಪರಿಹಾರ, 1 ಸೆಕೆಂಡಲ್ಲಿ ಪರಿಹಾರ, ಬ್ಲಿಂಕ್ ಮಾಡೋ ಅಷ್ಟರಲ್ಲಿ ಪರಿಹಾರ ಅಂತ ಯಾರು ಅಂದ್ಕೊಂಡಿದ್ದಾರೆ ಅಥವಾ ಮಾಡಿಸಿದ್ದಾರೆ,
ಅವರೆಲ್ಲ ಮಾಡಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ಹೊಸದಾಗಿ ಏನಾದರೂ ಪ್ರಯೋಗ ಮಾಡಬೇಕು ಅಂದರೆ ಅವರೆಲ್ಲ ಕಾಂಬಿನೇಷನ್ ಕಲ್ತು ಮಾಡೋ ಅಷ್ಟರಲ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಆರಾಮ್ಸೆ ಇರಿ. ಜಸ್ಟ್ ಒಂಚೂರು ಓಡಾಡಬೇಕಾದ್ರೆ ವಾಹನ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ. ಮುಂದಿನ ದಿನಗಳಲ್ಲಿ ಉಸಿರಾಟದಕ್ಕೆ ಒಂಚೂರು ಹೆಚ್ಚಿನ ತೊಂದರೆ ಆಗೋದ್ರಲ್ಲಿ ಇದೆ ಜನಗಳಿಗೆ, ನಿಮ್ಮೊಬ್ಬರಿಗೆ ಅಲ್ಲ ಎಲ್ಲರಿಗೂ. ಉಸಿರಾಟದ ಕಡೆ ಹೆಚ್ಚಿನ ಗಮನನ ಕೊಡಿ. ಮೈನ ಬೆಚ್ಚಗಿಟ್ಕೊಳ್ಳಿ ಎಲ್ಲರೂ. ಮುಂದಿನ ದಿನಗಳಲ್ಲಿ ಶೀತ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆಹಾರ ಹೆಚ್ಚಾಗಿ ಮನೆ ಆಹಾರನ ತಿನ್ನಿ ಅನ್ನುವಂಥದ್ದು. ತಿಳಿ ಸಾಂಬಾರು, ರಸ, ಬ್ಯಾಕ್ ಟು ಬ್ಯಾಕ್ ಹಳೆಯ ಜೀವನಕ್ಕೆ ವಾಪಸ್ಸಾಗುವಂಥ ರೀತಿಲಿ ಬದಲಾಗಿ ಅನ್ನುವಂಥದ್ದು ಇದೆ. ಹಳ್ಳಿ ಸೊಗಡಿನ ಆಹಾರ ಪದ್ಧತಿಗಳು ಏನಿತ್ತು ಅಜ್ಜಿ ತಾತ ಅಪ್ಪ ಅಮ್ಮ ಮಾಡ್ತಿದ್ದಂಥದ್ದು, ಆ ಥರದಕ್ಕೆ ಬದಲಾಗಿ ಸ್ವಲ್ಪ ಬಾಡಿಗೆ ಅದು ಹೆಚ್ಚು ಪ್ರೋಟೀನ್ ಅಥವಾ ಏನು ಅಗತ್ಯ ಇತ್ತು ಅದೆಲ್ಲವೂ ಕೂಡ ಪೂರೈಸುತ್ತೆ ಅಂತ. ಎಲ್ಲೋ ಒಂದು ಕಡೆ ಬೇಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂದರೆ ಹಳೆ ಕಾಲದವರೆಲ್ಲ ಇನ್ನೂ ಗಟ್ಟಿಗಿದ್ದಾರೆ, ನಮಗಿಂತ ಫಾಸ್ಟಾಗಿ ಓಡಾಡ್ತಾರೆ. ಸೊ ಬಿಕಾಸ್ ಆಫ್ ಸ್ಟಿಲ್ ಅವರು ಅದೇ ಆಹಾರ ಪದ್ಧತಿನ ಫಾಲೋ ಮಾಡ್ತಾರೆ. ನಮ್ಮ ಆಹಾರ ಪದ್ಧತಿ ಹಾಳಾಗಿದೆ. ಆಹಾರವೇ ಆರೋಗ್ಯ. ಸೊ ಹಾಗಾಗಿ ಸರಿಯಾದ ರೀತಿಲಿ ಆಹಾರನ ತಿನ್ನಿ. ಸೊ ವಾಟ್ ನೆಕ್ಸ್ಟ್ ಇನ್ ಮೈ ಲೈಫ್ ಅಂತ ಯಾರೋ ಯೋಚನೆ ಮಾಡ್ತಿದ್ದೀರಾ? ಯುವರ್ ಲೈಫ್ ನೆಕ್ಸ್ಟ್ ಈಸ್ ಸೊ ರೊಮ್ಯಾಂಟಿಕ್ ಪಾರ್ಟ್ನರ್ ಬರ್ತಿದ್ದಾರೆ. ಸೊ ರೊಮ್ಯಾನ್ಸಿಂಗ್ ನಿಮ್ಮ ಜೀವನದಲ್ಲಿ ಏನು ಮಿಸ್ ಆಗಿತ್ತು ಅದು ಬರ್ತಿದೆ. ಸೊ ಸಾಕಷ್ಟು ಮುಖವಾಡಗಳು ಶೋಧಿಸ್ತಾ ಭೇದಿಸ್ತಾ ಹೊರಟವರಿಗೆ ಕೊನೆಗೆ ತಮ್ಮ ಮುಖನೇ ಅರಿವಿಗೆ ಬರ್ದಂಗೆ ಆಗೋಗಿದೆ. ಸೊ ಯಾರ್ಯಾರು ನಿಮ್ಮ ಮುಖ ಚೇಂಜ್ ಆಗಿದೆ ಅಂದ್ಕೊಂಡಿದ್ರು, ನಿಮ್ಮ ಮುಖ ನಿಮಗೆ ವಾಪಸ್ ಬರುತ್ತೆ. ಯಾರ್ಯಾರಿಗೆ ನಾವೆಲ್ಲ ಪ್ರಾರ್ಥನೆ ಮಾಡಿದ್ವೋ ಪಿತೃಲೋಕಕ್ಕೆ ಹೋಗಲಿ, ಅವರು ಪುನರ್ಜನ್ಮಕ್ಕೆ ಹೋಗಲಿ ಅಂತ, ಅದೆಲ್ಲವೂ ಕೂಡ ಈಡೇರಿದೆ. ಆ ಎಲ್ಲ ಆಸೆಗಳು ಈಡೇರಿ ಅವರೆಲ್ಲರೂ ಪುನರ್ಜನ್ಮಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಇದೆ. ಈಗ ಹಬ್ಬ ಎಲ್ಲ ಮುಗೀತು, ಗಣೇಶ ಭರ್ಜರಿಯಾಗಿ ತಿಂದಾಯಿತು ಎಲ್ಲರೂ. ಸೊ ಕಾಯಿ ಕಡುಬು ಎಲ್ಲ. ಸೊ ನೆಕ್ಸ್ಟು ಪಿತೃಪಕ್ಷಕ್ಕೆ ಮತ್ತೊಮ್ಮೆ ಪ್ರಾರ್ಥನೆನ ಮಾಡೋಣ. ಪಿತೃಪಕ್ಷದ ಅಮಾವಾಸ್ಯೆ ಪೂಜೆಯಲ್ಲಿ ಮತ್ತೆ ಪಿತೃದೇವತೆಗಳು ಅಥವಾ ಅಲಿತಾ ಇರುವಂಥ ಪ್ರೇತಗಳೆಲ್ಲವೂ ಚಿನ್ನ ಹೊಂದಿ ಭಗವಂತ ಅವ್ರ ಮೇಲೆ ಒಂಚೂರು ಕರುಣೆನ ತೋರಿಸಿ ದುಷ್ಟರಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಟ್ಟು, ಶಿಷ್ಟರಿಗೆ ಏನು ರಕ್ಷೆ ಕೊಡಬೇಕೋ ಕೊಟ್ಟು ಅವರನ್ನು ಅವರದೇ ಆದ ಲೋಕಕ್ಕೆ ಕಳಿಸೋ ಹಾಗೆ ಕೇಳ್ಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ ಅಂತ ಕೂಡ ಈಗಲೇ ಹೇಳ್ತೀನಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೋ ನನಗೇನೆ ಏನೋ ತೊಂದರೆ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ದಿರ ಇರಲಿ, ನೀವು ಈ ಪ್ರಾರ್ಥನೆಯನ್ನು ಮಾಡ್ತಾನೇ ಇರಿ. ಬದುಕಿರ್ತೀನಿ ಅಂತ ಅನ್ನಿಸ್ತಿದೆ, ಬಟ್ ಸ್ಟಿಲ್ ಶತ್ರುಘಾಟ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಇರಲಿ, ಅವರಿರೋದೇ ತೊಂದರೆ ಕೊಡೋದಕ್ಕೆ. ನಿಮ್ಮ ಆಶೀರ್ವಾದ ಇರೋವರೆಗೂ ನಾನು ಯಾವುದಕ್ಕೂ ಹೆದರೋದಿಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ. ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ ಎಲ್ರಿಗೂ. ಈವನ್ ನಾನು ಗ್ರೂಪ್ ಇಟ್ಟಿದ್ರು 3 ಗ್ರೂಪಿಗೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಬೇರೆ ಬೇರೆ ಟಾಪಿಕಲ್ಲಿ ರೀಡಿಂಗ್ ಮಾಡಿದೆ. ಸೊ ನೀವೇನು ಅಂದ್ಕೊಂಡಿದ್ರು ಎಲ್ಲವೂ ಕೂಡ ಈಡೇರುತ್ತೆ. ಸೊ ಒಂದು ರೀತಿ 9 ಆಫ್ ಕಪ್ ಎನರ್ಜಿ ಇಲ್ಲಿ ಇದೆ. ಸೊ ಹಾಗಾಗಿ ಎಂಜಾಯ್ ಮಾಡಿ. ಲೈಫು ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಮ್ಮದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಜೀವನನ ಸರಿತೂಗಿಸ್ಕೊಂಡು ಹೋಗಿ. ಸರಿ ತಪ್ಪುಗಳ ಅವಾಂತರದ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ? ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ಮಾಡ್ತಾ ಹೋಗಿ, ಆದರೆ ಅದು ನಿಮ್ಮ ಆತ್ಮಕ್ಕೆ ಸರಿ ಅಂತ ಅನ್ನಿಸ್ಲಿ. ವಿದ್ಯಾ ಗಣಪತಿಗೆ ಜಯವಾಗಲಿ ಅಂತ ಹೇಳಿ, ಜೊತೆಗೆ ಸಾಕಷ್ಟು ಬದಲಾವಣೆ ಗ್ರಹಮಂಡಲದಲ್ಲೂ ಕೂಡ ಆಗೋದ್ರಲ್ಲಿ ಇದೆ, ನಭೋಮಂಡಲದಲ್ಲೂ ಕೂಡ ಆಗೋದ್ರಲ್ಲಿ ಇದೆ, ನಕ್ಷತ್ರ ಮಂಡಲದಲ್ಲೂ ಕೂಡ ನಕ್ಷತ್ರ ಮಂಡಲದಲ್ಲೂ ಕೂಡ ಆಗೋದ್ರಲ್ಲಿ ಇದೆ. ಸೊ ಹಾಗಾಗಿ ಎಲ್ಲ ಬದಲಾವಣೆಗಳ ಜೊತೆ ನಿಮ್ಮ ಜೀವನ ಶೈಲಿ ಕೂಡ ಬದಲಾಗೋದ್ರಲ್ಲಿ ಇದೆ.
ಹಾಗಾಗಿ ಎಲ್ಲದಕ್ಕೂ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇನ್ನು ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಸೊ ನಿಮ್ಮ ಇಚ್ಛೆ ಏನಿದೆ ತುಂಬ ವಿಶೇಷವಾಗಿರುವಂಥದ್ದು ಏನಾದರೂ ಇದ್ದರೆ ಕೇಳ್ಕೊಳ್ಳಿ. ಯಾರೋ ನಿಮ್ಗೆ ಒಳ್ಳೆಯದಾಗಲಿ, ಆಯಸ್ಸು ಆರೋಗ್ಯ ಕೊಡಲಿ ಅಂತಿದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ, ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಸೊ ಈ ಜ್ಯೋತಿಗಳು ಶಾಂತವಾಗೋವರೆಗೂ ಕೇಳ್ಕೊಳ್ಳಿ, ನೋಡ್ತಾ ಮೆಡಿಟೇಷನ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ. ಯಾಕೆ ಅಂದರೆ ಇಲ್ಲಿ ವಿದ್ಯಾಗಣಪತಿ ಕೂತಿದ್ದಾರೆ, ಸೊ ಅದನ್ನು ತೋರಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಇಷ್ಟೇ ಜಾಗದಲ್ಲಿ ನಾನು ರೀಡಿಂಗ್ ಮಾಡಿದ್ದೀನಿ. ನಿಮ್ಮೆಲ್ಲ ಪ್ರಾರ್ಥನೆಗಳು ಖಂಡಿತವಾಗ್ಲೂ ಈಡೇರುತ್ತೆ. ಸೊ ಆ ಈಡೇರುವಂಥ ಗಳಿಗೆಗೆ ಈ ಮೆಡಿಟೇಷನ್ ಮಾಡಿಕೊಂಡು ನಿಮ್ಮ ಇಚ್ಛೆನ ಕೇಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬ ತೋರ್ಸೋಕ್ಕಾಗಲ್ಲ, ಆ ಕಡೆವರೆಗೂ ಕ್ಯಾಮ್ರಾ ತಿರ್ಗೋದಿಲ್ಲ, ಫುಲ್ ಸ್ಟಕ್ ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಎಲ್ಲರ ಮುಖವಾಡಗಳು ಕೂಡ ಕಳಚಿ ಬೀಳುತ್ತೆ. I currently